ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ದೂರುದಾರ ಶ್ರೀಕುಮಾರ್ ಕೆಲವೊಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಯೂಟ್ಯೂಬರ್ ಮನಾಫ್ಗೆ ಶಿಕ್ಷೆ ಆಗಬೇಕು ಅನ್ನೋದು ಪ್ರಮುಖ ಆಗ್ರಹ ಅವರದು. ಧರ್ಮಸ್ಥಳ ಕೊಡಚಾದ್ರಿ ಕೃಷ್ಣ ಮಠದ ಬಗ್ಗೆ ಹಿಂಗೆ ಅಪಪ್ರಚಾರವನ್ನು ಈ ಮನಾಫ್ ಮಾಡಿದ್ದಾನೆ. ಉಡುಪಿ ಕೊಲ್ಲೂರಿನಲ್ಲಿ ನಿರಂತರ ಅತ್ಯಾಚಾರ ಅಂತ ಹೇಳ್ಕೊಂಡು ಬಂದಿದ್ದಾನೆ. ನಮ್ಮ ಮನಸ್ಸಿಗೆ ಇದರಿಂದ ಬಹಳ ನೋವಾಗಿದೆ. ಉಡುಪಿ ನಗರ ಠಾಣೆಯಲ್ಲೇ ಈ ವಿಚಾರಕ್ಕೆ ದೂರು ಕೊಟ್ಟಿದ್ದೀನಿ. ಅಫ್ಘಾನ್ ಸಿರಿಯಾದ ರೀತಿ ಕರಾವಳಿ ಆಗೋಯ್ತಾ ಅಂತ ಅನಿಸ್ತಾ ಇದೆ. ಮನಾಫ್ ಹಿಂದೆ ಯಾರಿದ್ದಾರೆ, ಫಂಡಿಂಗ್ ಮಾಡಿದವರು ಯಾರು ಅಂತ ಗೊತ್ತಾಗಬೇಕು. ಕೇರಳದಲ್ಲಿ ವಿಡಿಯೋ ನೋಡಿ ಬಹಳಷ್ಟು ಜನ ಬೆದರಿದ್ರು, ಕ್ಷೇತ್ರಗಳಿಗೆ ಬರೋದನ್ನೇ ಕಡಿಮೆ ಮಾಡಿದ್ರು. ಈ ಬಗ್ಗೆ ಉಡುಪಿ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದು, ಶೀಘ್ರ ವಿಚಾರಣೆಗೆ ಬಂದು ಆತನಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಕೂಡ ದೂರುದಾರ ಶ್ರೀಕುಮಾರ್ ಒತ್ತಾಯಿಸಿದ್ದಾರೆ. ಧರ್ಮಸ್ಥಳದ ಬುರುಡೆ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಮನಾಫ್ ಅವರ ವಿಚಾರಣೆ ನಡೀತಾ ಇದೆ. ಈಗಾಗಲೇ SIT ಠಾಣೆಯಲ್ಲಿ 2 ದಿನದ ವಿಚಾರಣೆ ಮುಗಿದಿದೆ. ಇದಕ್ಕೂ ಮೊದಲು ಉಡುಪಿಯ ಧರ್ಮಕ್ಷೇತ್ರಗಳ ಬಗ್ಗೆ ಆತ ಅಲ್ಲಿ ಅಪಪ್ರಚಾರವನ್ನು ಮಾಡಿದ್ದ ಅನ್ನುವಂಥ ಹಿನ್ನೆಲೆಯಲ್ಲಿ ದೂರುಗಳು ಕೂಡ ದಾಖಲಾಗಿತ್ತು. ನಮ್ಮ ಜೊತೆ ಮಾತನಾಡಲಿಕ್ಕೆ ಶ್ರೀಕುಮಾರ್ ಅವರಿದ್ದಾರೆ. ಸರ್, ಧರ್ಮಸ್ಥಳಕ್ಕೂ ಟೈಮಲ್ಲಿ ಇಲ್ಲೂ ಕೂಡ ಉಡುಪಿ ಮಠ ಸರಿ ಇಲ್ಲ, ಕೊಲ್ಲೂರು ಸರಿ ಇಲ್ಲ, ಏನೇನು ಆತನ ಆರೋಪಗಳಿತ್ತು ಯೂಟ್ಯೂಬಲ್ಲಿ ಅಂತ ಹಾಗೆ ಹಿಡಿದು ಈ ಧರ್ಮಸ್ಥಳದಲ್ಲಿ 4,000 ಜನ ಕೊಂದು ಬಿಟ್ಟಿದೆ. ಮತ್ತು ಅದರಲ್ಲಿ ಕೇರಳದವರಿದೆ, ಅದರಲ್ಲಿ ಸಣ್ಣ ಮಕ್ಕಳಿದೆ. ಮತ್ತು ಇದೇ ಥರ ಇಲ್ಲಿ ಕೊಡಜಾದ್ರಿಯಲ್ಲಿ ಕಾಡು ಸ್ವಲ್ಪ ಕಾಡಿದೆ ಅಲ್ಲ, അപ്പോൾ ಅಲ್ಲಿ ಇದು ಎನ್ಕ್ವೈರಿ ಮಾಡಬೇಕು. ಮತ್ತು ಉಡುಪಿ ದೇವಸ್ಥಾನ, ಕೊಲ್ಲೂರು ದೇವಸ್ಥಾನ ಇದರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಬೇಕು. ಅಲ್ಲಿ ಎಲ್ಲ ನಡೆಸೋದ್ರಲ್ಲಿ ಪೋಸ್ಟಿಟ್ಯೂಟ್ ಅದೇ ಕೆಲಸ ನಡೆದಿದೆ. ಹಾಗೆ ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟದ್ದು. ನೀವು ಆ ವಿಡಿಯೋ ಎಲ್ಲ ನೋಡಿ ಕೊಟ್ಟು? ಹೌದು, ವಿಡಿಯೋ ಎಲ್ಲ ವಿಡಿಯೋ ನೋಡಿ ಕೊಟ್ಟದ್ದು, ವಿಡಿಯೋನ ತೋರಿಸಿದೆ. ಆ ವಿಡಿಯೋ ನೋಡುವಾಗ ಏನು ಅನಿಸ್ತು? ಬೇಜಾರಾಯ್ತಾ? ಹೌದು, ಬೇಜಾರಾಗುತ್ತೆ. ನಮ್ಮ ದೇವಸ್ಥಾನ ಇಲ್ಲಿ ಹಾಗೆ ಹೇಳೋರು ಬೇಜಾರಾಗುತ್ತೆ. ಬೇಜಾರಾಯಿತು, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟು. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಕಂಪ್ಲೇಂಟ್ ಕೊಟ್ಟು ಹೀಗೆ ಹಾಗೆ ಹೇಳಬಾರ್ದಲ್ಲ. ಈಗ 4,000 ಎಲ್ಲ ಜನ ಎಲ್ಲ ಕೊಂದು ಬಿಟ್ಟು ಹೆದರಿಕಾಯಿತು ಜನ, ಕೇರಳ ಫುಲ್ ಜನಕ್ಕೆ ಫುಲ್ ಹೆದರಿಕಾಯಿತು ಇದು ನೋಡುವಾಗ. ಹೆದರಿಕಾಯಿಗಳು ಬೇಜಾರಾಯಿತು. ಈ ದೇವಸ್ಥಾನ ಬಗ್ಗೆ ಎಲ್ಲ ಹಾಗೆ ಅದನ್ನು ಅಷ್ಟು ಒಂದು 4,000 ಜನ ಸಿರಿಯೇ ಇದು ಅಫ್ಘಾನ್ ಹಾಗೆಲ್ಲ ಕೊಂದು ಬಿಡಲಿಕ್ಕೆಲ್ಲ ಅಲ್ಲಿ ಈಗ ಒಂದು ಮಕ್ಕಳೇನಾದ್ರು ಮಿಸ್ ಆಯಿತು, ನಾವು ಕಂಪ್ಲೇಂಟ್ ಕೊಡ್ತಿರಲ್ಲ, ABS ಹಾಗೆಲ್ಲ ನಾವು ಅದು ಹಾಗೆ ಅದು ಕ್ರಮ ಹಾಗೆ. ಏನು ಪೊಲೀಸನ್ನ ಗೊತ್ತಾಗೋದಿಲ್ಲ, ಒಂದು ಅಥವಾ ಮನೆಯೊಂದು ಮಕ್ಕಳು ಮಿಸ್ ಆಯಿತು ಗೊತ್ತಾಗೋದಿಲ್ಲ. ಮತ್ತು ಹಾಗೆಲ್ಲ ಹೇಳಬಾರ್ದಲ್ಲ. ಅವರದ್ದು ಮತದಲ್ಲಿ ಎಷ್ಟು ವಿಷಯ ಇದೆ. ಈಗ ಮನಾಫ್ಗೆ ಇದು ಬೇಕಾದರೆ ಎನ್ಕ್ವೈರಿ ಮಾಡಿ ಅವರೇ ಇದರಲ್ಲಿ ಉಂಟಲ್ಲ, ಬೇಕಾದಷ್ಟು ಕೆಲಸ ಅವರೇ ಇದರಲ್ಲಿ ಉಂಟು. ನೋಗಿ ಈ ಮದ್ರಾಸಗಳಲ್ಲಿ ನೋಡಿ, ಹಿಂದೆ ನೋಡಿ, ಸಣ್ಣ ಮಕ್ಕಳೆಲ್ಲ ಅವರು ರೇಪ್ ಮಾಡೋದು, ಮದ್ರಾಸ ಉಸ್ತಾದುಗಳು, ಅದೆಲ್ಲ ಎನ್ಕ್ವೈರಿ ಮಾಡಬೇಕಲ್ಲ. ಅದು ಕಮಿಟಿ ಇದು ಮಾಡಬೇಕಲ್ಲ, ಅವರು ಆ್ಯಕ್ಷನ್ ಕಮಿಟಿ ಅದು ಮಾಡಬೇಕು. ಮತ್ತು ಕೇರಳದಲ್ಲಿ ಒಂದು ಚೇಗನ್ನೂರು ಮೌಲವಿ ಅವರೆಂದೋ ಒಂದು ವಿಷಯ ಹೇಳಿದ್ರು, ಅವರ ಇದರಲ್ಲಿ ಏದೋ 5 ಟೈಮ್ ನಿಸ್ಕಾರ ಮಾಡಬೇಕನ್ನಿಲ್ಲನೇ ಹೇಳಿದ್ರು. ಮತ್ತು ಅವರಿಗೆ ಎಲ್ಲಿಂದೇ ಗೊತ್ತಿಲ್ಲ, ಎಲ್ಲಿ ಹೋಗಿಂದ ಗೊತ್ತಿಲ್ಲ. ಅದಕ್ಕೂ ಅವರೊಂದು ಎನ್ಕ್ವೈರಿ ಮಾಡಬೇಕಲ್ಲ. ಏನೋ ಮಿಸ್ ಆಗಿದ್ದಿಲ್ಲ, ಅದು ಎನ್ಕ್ವೈರಿ ಬೇಡ. ಏರ್ವಾಡಿಯಲ್ಲಿ ತಮಿಳುನಾಡು ಹೇಗೆ ಅದನ್ನು ಮಾಡೋದಿಲ್ಲ? ಇಲ್ಲಿ ಬಂದು ಈ ದೇವಸ್ಥಾನ ಈ ಹುಡುಗಿ ಕೊಲ್ಲು ಆ 4,000 ಇದ್ರ ಕೊಂದು ಬಿಟ್ಟೆ. ಒಂದು ಕೇರಳ ಹುಡುಗಿ ಇದೆ, ಮತ್ತು ರಾತ್ರಿಯಲ್ಲಿ ಅದರ ಒಂದು ಕಳ್ಳೆಲ್ಲ ತಗೊಂಡು ಬಂದಲ್ಲ, ಮತ್ತು ಬಿಡು ಅದೆಲ್ಲ ಎನ್ಕ್ವೈರಿ ಮಾಡಬೇಕು. ನಾವು ಇಲ್ಲಿಂದ ಇಷ್ಟು ದುಡ್ಡು ಬಂದು ಇಷ್ಟಿಗೆ ಜನ. ಈಗ ಕೇರಳದಲ್ಲಿ ಆ್ಯಕ್ಷನ್ ಕಮಿಟಿ ಮಾಡುವಾಗ ಅಲ್ಲಿ 4-5 ಜನ ಮುಸ್ಲಿಮ್ಸೇ, ಒಂದೇ ಹಿಂದೂ ಮಾತ್ರ. ಹಾಗಾದರೆ ಇವರದಲ್ಲಿ ಅವ್ರಿಗೆ ಮಾಡಬೇಕಲ್ಲ, ಕರೆಕ್ಟಲ್ಲೇ ಇವರೇ. ಸರ್, ಇವನ ವಿಡಿಯೋಗಳನ್ನೆಲ್ಲ ಕೇರಳದ ಜನ ನಂಬಿದ್ರ? ಅವ್ರಿಗೆ ಭಯ ಆಯ್ತಾ? ಎದುರಿಕಾಯ್ದು. ಮತ್ತು ನಮ್ಮ ದೇವಸ್ಥಾನ ಇಬ್ಬರು ಕೇರಳ ಆದರೆ ಇಲ್ಲಿ ಆದರೆ ದೇವರಿಗೆಲ್ಲ ಒಂದೇ ಹಿಂದೂ. ಹಾಗೆ ಇವಾಗ ಕೇರಳ ಜನ ಎಲ್ಲ ಜಾಸ್ತಿ ಇಲ್ಲೆಲ್ಲ ಬರ್ತದೆ, ಕೇರಳ ಜನ ಜಾಸ್ತಿ ಬರ್ತದೆ. ಅವ್ರಿಗೊಂದು ಬೇಜಾರಾಯಿತು ಜಾಸ್ತಿ. ಹೆದರಿಕಾಗಿಲ್ಲ, ಬೇಜಾರಾಯಿತು. ಅವರೆಲ್ಲರೂ ಇಲ್ಲಿ ಈಗ ಇಲ್ಲ. ಅವನ ಇದು ಫೇಸ್ಬುಕ್ ಅವನ ಯೂಟ್ಯೂಬ್ ಚಾನಲ್ ನೋಡುವಾಗ ಗೊತ್ತಾಗುತ್ತೆ. ಅದರಲ್ಲಿ ಈ ಕಮೆಂಟ್ ಹಿಡಿದು ಯಾರೇನು ಅವನೇ ಮತ ಮಾತ್ರ, ಅದು ನಾವು ನೋಡುವಾಗ ಗೊತ್ತಾಗುತ್ತಲ್ಲ. ಅವರೇ ಮಾಡೋದು, ಅವನ ಕಮೆಂಟ್ಸ್ ನೋಡುವಾಗ ಗೊತ್ತಾಗುತ್ತೆ. ಬೇರೆ ಅವನ ಬಗ್ಗೆ ಏದು ಚಾನಲ್ ಒಂದಲ್ಲಿ ನೋಡಿ ಕರೆಕ್ಟಾಗಿರುತ್ತೆ. ಯಾರಿಗೂ ಹೆದರಿಕೆ ಸ್ವಲ್ಪ ಫಸ್ಟ್ ಒಂದು ಹೆದರಿಕೆ ಆಯಿತು, ಅದು ಆಗುತ್ತೆ ಅಲ್ಲ. ಈ ಮತ್ತೆ ಇದೆಲ್ಲ ನೋಡಿ ಅವ್ರಿಗೆ ಆಯಿತು, ಹಾಗೇನು ಆಗೋದಿಲ್ಲ. ಇದು ಶ್ರೀಕುಮಾರ್ ಅವರ ಮಾತು. ಆತನ ಎನ್ಕ್ವೈರಿ ಆಗಬೇಕು ಮತ್ತು ಅದರ ಹಿಂದೆ ಯಾರಿದ್ದಾರೆ, ಪಿತೂರಿ ಯಾರ್ದು, ಸಂಚು ಯಾರ್ದು ಅನ್ನೋದು ಕೂಡ ಬಯಲಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.